ಗೈಸ್ ನಾವಿವತ್ತು ಬಂದಿರೋದು ಕಲ್ಯಾಣ್ ಜ್ಯುವೆಲರ್ಸ್ ಶಿವಮೊಗ್ಗ ಗೋಲ್ಡ್ ಶಾಪಿಂಗ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನಿದು ಸಿಟಿ ಸೆಂಟರ್ ಇದೆ ಇಲ್ಲೇನೆ. ದುಡ್ಡು ಕೊಟ್ರೆ ನಮ್ದೆ, ಅದೇ ದುಡ್ಡು ಕೊಟ್ರೆ ನಮ್ದೆ. ಅಂದ್ರೆ ಇಲ್ಲಿ ಹಾಕಿ ಇಟ್ಟಿರ್ತೀವಲ್ಲ, ಹಂಗಾಗಿ ಚೆನ್ನಾಗಿದೆ. ಹಿಂಗೆ ಹಿಡ್ಕೊಳಮ್ಮ ಹತ್ರದಲ್ಲಿ. ಗೈಸ್ ನಾವಿವತ್ತು ಬಂದಿರೋದು ಕಲ್ಯಾಣ್ ಜ್ಯುವೆಲರ್ಸ್ ಶಿವಮೊಗ್ಗ. ಕಲ್ಯಾಣ್ ಜ್ಯುವೆಲರ್ಸ್ ಶಿವಮೊಗ್ಗ ಬಂದ್ಬಿಟ್ಟು ಸಿಟಿ ಸೆಂಟರಲ್ಲೇ ಇದೆ. ಅಂದರೆ ಶಿವಮೊಗ್ಗ ಹೋಗಿದ ತಕ್ಷಣ ಸಿಟಿ ಸೆಂಟರ್ ಮಾಲ್ ಇದೆ, ಅದ್ರ ಎದುರುಗಡೆನೇ ಇದೆ. ಅಂದರೆ ತುಂಬ ಹತ್ತಿರದಲ್ಲಿ ಇದೆ ಸಿಟಿಗೆ. ಸೊ ನಾವು ಹೋದ್ವಿ ಅಲ್ಲಿ. ನಾವು ಹೋಗಿದ್ದು ಏನಕ್ಕೆ ಅಂತಂದರೆ ನಮಗೆ ಸರ ಮತ್ತು ಬಳೆ ಬೇಕಿತ್ತು. ಅಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಂತ ಹೋದ್ವಿ. ಸೊ ಈಗೇನು ನೋಡ್ತಿದ್ರು ಚಿಕ್ಕ ಚಿಕ್ಕ ಸರಗಳು, ಏನಂದರೆ 10 ಗ್ರಾಮ್ 15 ಗ್ರಾಮ್ ಒಳಗೆ ಇದೆ. ಇದನ್ನ ಗಿಫ್ಟ್ ಥರ ಕೊಡ್ಬೋದು, ಅಂದರೆ ಯಾರಿಗಾದ್ರೂ ಹತ್ರದವರಿಗೆ ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ವಿ. ತುಂಬ ಪುಟ್ಟಾಣಿ ಸರಗಳು, ಬಟ್ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು, ಆದರೆ ಏನಂದರೆ ಇವಾಗಿನ ಬೆಲೆ ಕೇಳಿದರೆ ಗೋಲ್ಡ್ ತೊಗೊಳಕ್ಕೆ ನಿಜ ಭಯ ಆಗುತ್ತೆ. ಬಟ್ ನೆಸೆಸರಿ ಇದ್ದಾಗ ಏನು ಮಾಡಲಿಕ್ಕಾಗಲ್ಲ ಗೈಸ್, ತಗೊಳ್ಳೇಬೇಕು. ಮದುವೆ ಇದ್ದಾಗ, ಫಂಕ್ಷನ್ಗಳಿದ್ದಾಗ, ನಾವು ಹಾಕೊಳ್ಳೋದಿದ್ರೆ ಅಥವಾ ಏನಾದರೂ ಕೊಡೋದಿದ್ರೆ ತಗೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಏನು ನೋಡ್ತಿದ್ರು, ಈ ಸರ ಬಂದ್ಬಿಟ್ಟು 60 ಗ್ರಾಮ್ ಇದೆ. ನಾನು ಚೆಕ್ ಮಾಡಿದೆ, 3 ವರ್ಷದ ಹಿಂದೆ 60 ಗ್ರಾಮಿಗೆ 2,75,000 ಇತ್ತು. ಅದೇ ಸರಕ್ಕೆ ಇವಾಗ ಆಲ್ಮೋಸ್ಟ್ 5.25 ಅಥವಾ 6 ಲಕ್ಷ ಅಂತ ಆಗುತ್ತೆ. ಅಂದರೆ ಡಬಲ್ ಆಗಿದೆ ರೇಟ್ ಇವಾಗ, ಅಷ್ಟು ರೇಟ್ ಆಗಿಬಿಟ್ಟಿದೆ. ನಾವು ಹೋದಾಗ ಅವತ್ತಿನ ಬೆಲೆ 78,000 ಇತ್ತು, ಅಂದರೆ 916ಗೆ. ನಮಗೆ ಒಂದು ಸರ ಮತ್ತು ಬಳೆ ಬೇಕಿತ್ತು, ಸೊ ಅದಕ್ಕೆ ಚೆಕ್ ಮಾಡ್ತಾ ಇದ್ವಿ. ಅದಾದಮೇಲೆ ಅಲ್ಲೇ ಡೈಮಂಡ್ ಕಲೆಕ್ಷನ್ ಕೂಡ ಚೆನ್ನಾಗಿದೆ, ಸೊ ಅದನ್ನು ಕೂಡ ನೋಡೋಣ ಅಂತ ಹೇಳಿ ಹೋದ್ವಿ. ನೋಡಿ, ಈ ಥರ ರಿಂಗ್ ಬೇಡ, ಚಂದ ಇದೆಲ್ಲ ಕರೆದು ಎಷ್ಟೊತ್ತಿಗೆ ಕಾಸ್ಟ್? ಇದಾದರೆ 58 ಆಗುತ್ತೆ. ಆ್ಯಕ್ಚುಲಿ ನಾವು ಗೋಲ್ಡ್ ತೊಗೊಂಡಿದ್ದು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ನಾವು ತೊಗೊಂಡಾದ್ಮೇಲೆ ಡೈಮಂಡನ್ನು ನೋಡಿದ್ವಿ. ಡೈಮಂಡಲ್ಲಿ ನೆಕ್ಲೇಸು ಮತ್ತು ಉಂಗುರಗಳು, ಆಮೇಲೆ ಮೂಗ್ಬಟ್ಟು ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಡೈಮಂಡ್ ಏನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ನಾವು ತೊಗೋಬೋದು. ಆದರೆ ನನ್ನ ಹತ್ರ ದುಡ್ಡಿರಲಿಲ್ಲ. ನಾನೇ ಅಂದ್ಕೊಂಡೆ ನಂದು ಇರೋ ಗೋಲ್ಡ್ನ ಮಾರ್ಬಿಟ್ಟು ಡೈಮಂಡ್ನ ತೊಗೊಳ್ಳೋ ಅಂತ. ಬಟ್ ನಮ್ಮ ಅಮ್ಮದೊಂದು ಥಿಯರಿ ಇದೆ, ನೀವೇನಾದ್ರು ತೊಗೋಬೇಕಾ ದುಡ್ಡು ಕೊಟ್ಟು ತಗೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಗೋಲ್ಡ್ ಎಲ್ಲ ಕೊಡೋಕ್ಕೆ ಬಿಡಲ್ಲ ಅಂತ. ಸೊ ಹಾಗಾಗಿ ನಾನು ಗೋಲ್ಡ್ ಕೊಟ್ಟು ಡೈಮಂಡ್ ತೊಗೊಳ್ಳೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಅವರೆಲ್ಲ ತೊಗೊಂಡ್ರು. ಡೈಮಂಡ್ ರಿಂಗ್ ಮತ್ತು ಡೈಮಂಡ್ ಮೂಗ್ಬಟ್ಟು ತೊಗೊಂಡ್ರು. ಡೈಮಂಡ್ ಮೂಗ್ಬಟ್ಟು ತೊಗೋಬೇಕಂದ್ರೆ ಆಲ್ಮೋಸ್ಟ್ 10,000 ಆಗುತ್ತೆ ಅಷ್ಟೇ, ಏನು ತುಂಬ ಕಾಸ್ಟ್ ಆಗಲ್ಲ. ಡೈಮಂಡ್ ನೆಕ್ಲೆಸ್ಗೂ ಸ್ವಲ್ಪ ಕಾಸ್ಟ್ಲಿ ಇದೆ, ಏನು ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ ಏನು ಸಿಕ್ಕಾಪಟ್ಟೆ ಏನು ಕಾಸ್ಟ್ಲಿ ಇಲ್ಲ. ಸೊ ಒಟ್ಟಿನಲ್ಲಿ ತೊಗೊಂಡ್ವಿ ಗೈಸ್. ನಮ್ಮದೆಲ್ಲ ಬೆಳಗ್ಗೆ ನಾವು ಹೋಗಿದ್ದು ಆಲ್ಮೋಸ್ಟ್ 11 ಗಂಟೆಗೆ. ನಾವು ಅಂದ್ಕೊಂಡ್ವಿ 1 ಅಥವಾ 2 ಅವರಲ್ಲಿ ವಾಪಸ್ ಬರ್ತೀವಿ ಅಂತ. ಬಟ್ ಶಾಪಿಂಗ್ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ, 4:15 5 ಗಂಟೆ ಆಗೋಯಿತು. ಅದಾದಮೇಲೆ ಒಂದು ಸ್ಟ್ಯಾಂಡಪ್ ಕಾಮಿಡಿಗೆ ಹೋಗಿದ್ವಿ. ಅದನ್ನು ನೋಡಿಕೊಂಡು ಹಾಗೆ ಒಂದು ಒಳ್ಳೆ ಊಟ ಮಾಡಿಕೊಂಡು ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ಗೈಸ್ ನಂದು ಗೋಲ್ಡ್ ಶಾಪಿಂಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. Thanks for watching. Love you guys. Have a nice day. Bye bye.